ಈ ಸಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಹೆಂಗ್ ಅನಿಸ್ತಾ ಇದೆ ಏನೋ? ತುಂಬ ಚೆನ್ನಾಗಿದೆ, ಹೋಗ್ತಾ ಇದೆ. ಫಸ್ಟ್ ಸೆಕೆಂಡ್ ವೀಕಲ್ಲಿ ಗೊತ್ತಾಗಲ್ಲ ಅದು, ಸೊ ಬರ್ತಾ ಬರ್ತಾ ಗೊತ್ತಾಗುತ್ತೆ ಯಾರ್ಯಾರು ಹೇಗೆ ಹೇಗೆ ಅಂತ. ಮಜಾ ಇದೆ. ಫಸ್ಟ್ ವೀಕಲ್ಲೇ ಫುಲ್ ಫೈಟು ಅದು ಇದು ಅಂತ ನೋಡ್ತಾ ಇದ್ದೀವಿ. ಸೊ ಆಗಲಿ, ಚೆನ್ನಾಗಾಗಲಿ. ಯಾರು ಮೇಡಮ್ ಫೇವ್ರೇಟ್ ನಿಮ್ಗೆ ಈ ಸಲ? ನನ್ನ ಫೇವ್ರೇಟ್ ಗೋಲ್ಡ್ ಸುರೇಶ್. ಸೊ ಚೆನ್ನಾಗಿ ಆಡ್ತಿದ್ದಾರೆ, ತುಂಬ ಕ್ಲೆವರಾಗಿ ಆಡ್ತಿದ್ದಾರೆ. ನಮ್ಮ ಬ್ರದರ್ ಕೂಡ ಒಂದು ಅವ್ರು ಗೆದ್ದು ಬರಲಿ ಅಂತ ಆಸೆ ಇದೆ. ಸೊ ಹಾಗೆ ಎಲ್ಲ ಕಂಡೀಷನ್ಸು ಅವ್ರವ್ರು 100% ತೋರಿಸ್ತಾ ಇದ್ದಾರೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ನಮ್ಮದು ಆ ಎನ್ವೈರ್ಮೆಂಟ್ಗೆ ಆಯಿತು ಎಲ್ಲ ಥರ ನಾವು ಹೋಗಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು ಯಾರೇ ಹೇಗೆ ಹೇಗೆ ಅಂತ. ಗೋಲ್ಡ್ ಸುರೇಶ್ ಅವ್ರಿಗೆ ಬಟ್ ನಿನ್ನೆ ಫ್ಲಾಪ್ ಅಂತಾನೆ ಜಾಸ್ತಿ ಕೊಟ್ಟರು ಎಲ್ಲರೂ ಅವ್ರಿಗೆ. ಸೊ ಚೆನ್ನಾಗಿ ಆಡ್ತಾ ಇಲ್ವ? ಅವರು ಅಲ್ಲಿ ಫ್ಲಾಪ್ ಆಗಿರ್ಬೋದು, ಬಟ್ ಹೊರಗಡೆ ಅವರು ಸೂಪರ್ ಆಗಿದ್ದಾರೆ. ಅವರು ದಿ ಬೆಸ್ಟ್ ಅಂತಲೇ ಇದ್ದಾರೆ. ನಮ್ಗೆ ಹಂಗೆ ಅನ್ಸುತ್ತೆ, ಅಲ್ಲಿ ನಾವು ಮನೆ ಒಳಗಡೆ ಇದ್ದಾಗ ನಮ್ಗೆ ಗೊತ್ತಾಗಲ್ಲ ಅದು. ಅಲ್ಲಿ ನನಗೂ ಅಷ್ಟೇ ಖಾಲಿ ಡಬ್ಬ ಅಂತ ಕೊಟ್ಟಿದ್ರು. ಸೊ ಯಾರಿಗೆ ಜಾಸ್ತಿ ಆ ಥರ ಬರುತ್ತಲ್ಲ ಫ್ಲಾಪು ಅದು ಇದು ಅಂತ, ಸೊ ಅದು ಬಂದಾಗಲೇ ನಾವಲ್ಲಿ ಸ್ಟ್ರಾಂಗ್ ಆಗೋದು, ಅಲ್ಲಿ ನಾವು ಜಾಸ್ತಿ ಕಾಣಿಸ್ಕೊಳ್ಳೋದು, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದು. ಸೊ ಹಾಗಾಗಿ ಎಷ್ಟು ಟಾರ್ಗೆಟ್ ಆಗ್ತೀವಿ ಅಷ್ಟು ಬೆನಿಫಿಟ್ ಅಲ್ಲಿ. ಚೆನ್ನಾಗಾಗಲಿ, ಲೈಕ್ ಅವ್ರು ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ, ಆಡಲಿ ಅನ್ನೋದು ನನ್ನ ಆಸೆ. ಇನ್ನೊಂದು ಲಾಯರ್ ಜಗದೀಶ್ ಅವರು ಈಗ ನರಕಕ್ಕೆ ಹೋಗಿದ್ದಾರೆ, ಅದ್ರ ಜೊತೆಗೆ ಬಿಗ್ ಬಾಸ್ನೇ ಮುಚ್ಚಿಸ್ತೀನಿ, ಕ್ಲೋಸ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಏನು ಹೇಳ್ತಿದ್ವಿ? ಜೋಕ್ ಜೋಕ್ ಸುದೀಪ್ ಸರ್ ಹೇಳ್ದಂಗೆ ಸಿ ಅವರೇ ಹೇಳಿದ್ರಲ್ಲ, TRPಗೋಸ್ಕರ ಮಾಡಿದೆ, ಸಾರಿ ಕೇಳಿದೆ. ಸೊ ಒಬ್ರು ಇರ್ತಾರೆ ಹಂಗೆ ಮಾತಾಡ್ತಾರೆ, ಬಟ್ ಆಮೇಲೆ ಅವ್ರಿಗೆ ಏನು ಮಾತಾಡಿದ್ದೀನಿ ಅಂತ ಅರು ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವ್ರ ತಪ್ಪು ಅಲ್ಲ ಅದು. ಇವಾಗ ಸೀಸನ್ 10 ನೋಡೋಗಿರ್ತಾರೆ, ಅವ್ರಿಗೆ ಹಿಂಗೆ ಇರಬೇಕು, ಹಿಂಗೆ ಜಗಳಾಡಬೇಕು ಅಂತ ಇರುತ್ತೆ. ಬಟ್ ಸೀಸನ್ 10 ಎಲ್ಲ ಕ್ಯಾರೆಕ್ಟರ್ಸ್ಗಳು ರಿಯಲ್ ಆಗಿದ್ರು ನಾನು ನೋಡಿರೋ ಪ್ರಕಾರ. ಹೊರಗಡೆ ಹೇಗಿದ್ದಾರೆ ಹೊರಗಡೆನೂ ಹಾಗೇ ಇದ್ದಾರೆ ನಾನು ನೋಡಿರೋ ಪ್ರಕಾರ. ಸೊ ಹಾಗಾಗಿ ಮೇ ಬಿ ಅಲ್ಲಿ ಏನು ಪ್ಲ್ಯಾನ್ ಮಾಡಿದರೂ ಆಗಲ್ಲ. ಅಲ್ಲಿ ಎಂಡ್ ಆಫ್ ದಿ ಡೇ ನೀವೇನು 1 ವಾರ ಆ್ಯಕ್ಟ್ ಮಾಡ್ಬೋದು, 2 ವಾರ ಆ್ಯಕ್ಟ್ ಮಾಡ್ಬೋದು, 100 ಡೇಸ್ ಆ್ಯಕ್ಟ್ ಮಾಡೋದು ತುಂಬ ಕಡಿಮೆ. ಅಂದರೆ ಅಲ್ಲಿ ಮರ್ತೋಗ್ಬಿಡುತ್ತೆ, ನಾವು ಕ್ಯಾಮ್ರಾ ಇದೆ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಅಲ್ಲಿ ಒಂದು ಫ್ಯಾಮ್ಲಿ ಥರ ಜೀವಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಲೈಕ್ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ. ಬಿಗ್ ಬಾಸ್ ವೋಟಿಂಗ್ ಬಗ್ಗೆನಾ? ಬಿಗ್ ಬಾಸ್ ವೋಟಿಂಗ್ ಬಗ್ಗೆ ರಿಯಲ್ ಅನಿಸುತ್ತೆ. ಎಲ್ಲ ಕಂಟೆಸ್ಟೆಂಟ್ಸು ಅವ್ರವ್ರ ಪ್ರಕಾರ ಆಡ್ದಾಗಲೇ ಜನಕ್ಕೆ ಇಷ್ಟ ಆಗೋದು, ಜನಕ್ಕೆ ಇಷ್ಟ ಆದಾಗಲೇ ವೋಟಿಂಗ್ ಹಾಕೋದು. ಯಾ ಹಾಂ, ವೋಟಿಂಗ್ ಸರಿ ಇರುತ್ತೆ, ಫರ್ ಶ್ಯೂರ್ ಸರಿ ಇರುತ್ತೆ. ಈಗ ಫೈನಲ್ಗೆ ಯಾರ್ಯಾರು ಬರ್ಬೋದು? ಗೋಲ್ಡ್ ಸುರೇಶ್ ಅವರು ಏನಾದ್ರು ಫೈನಲಿಗೆ ಬರ್ತಾರೆ, ಅದ್ರ ಬಗ್ಗೆ ನಿಮ್ಮ ಫೇವ್ರೇಟ್ ಅಂತ ಇದ್ರೆ ಅವರೇ ಗೆಲ್ಲ ಚಾನ್ಸಸ್ ಇದೆ ಅನ್ಸುತ್ತಾ? ಹಿಂಗೆ ಗೆಲ್ಲ ಚಾನ್ಸಸ್ ತುಂಬ ಇದೆ ಗೋಲ್ಡ್ ಸುರೇಶ್ ಅವ್ರದ್ದು. ಯಾಕಂದರೆ ತುಂಬ ಅವರು ಇಂಟೆಲಿಜೆಂಟಾಗಿ ಆಡ್ತಿದ್ದಾರೆ, ಎಲ್ಲಿ ಮಾತಾಡಬೇಕು, ಯಾರಾದರೂ ನಾಮಿನೇಟ್ ಮಾಡಿದಾಗ ಅದಕ್ಕೆ ಅವ್ರು ಸ್ಟ್ಯಾಂಡ್ ತೊಗೊಳೋದಾಯಿತು. ಸೊ ಎಲ್ಲ ರೀತಿಯಿಂದನೂ ಈಸ್ ಡೂಯಿಂಗ್ ವಂಡರ್ಫುಲ್ ಆ್ಯಕ್ಚುಲಿ. ಸೊ ಹಾಗಾಗಿ ಗೆದ್ದು ಬರೋ ಚಾನ್ಸಸ್ ಇದೆ. ಫೈನಲ್ ಮೇಡಮ್, ರಾಮರಸ ನೋಡಿದ್ರಿ ಇವತ್ತು. ಗುರುದೇಶ್ ಪಾಂಡೆ ಅವ್ರ ಪ್ರೊಡಕ್ಷನ್ನು, ಕಾರ್ತಿಕ್ ಅವರು. ಸೊ ಟೀಸರ್ ಎಲ್ಲ ಹೇಗೆ ಅನಿಸ್ತು ಈ ಸಿನಿಮಾ ಬಗ್ಗೆ? ಕಾರ್ತಿಕ್ ಅವರು ಮನೆ ಒಳಗಡೆ ಹೆಂಗಿದ್ರು ಅದು ನಮ್ಗೆ ಅಲ್ಲಿ ನೋಡಿದ್ವಿ ನಾವು. ಒಂದು ಸಿರಿಯವರ ಅವರು ಒಂದು ಕಾನ್ವರ್ಷನ್ ಆಗುತ್ತೆ, ಒಂದು ಆ್ಯಕ್ಟ್ ಥರ ಮಾಡಿದರು ಅಕ್ಕ ತಮ್ಮನ ಆ್ಯಕ್ಟಲ್ಲಿ. ಸೊ ಅವಾಗಲೇ ಗೊತ್ತಾಯ್ತು ನನಗೆ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್ ಅಂತ. ಹೊರಗಡೆ ಬಂದಮೇಲೆ ಡೊಳ್ಳು ಮೂವಿ ನೋಡಿದ್ದೆ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಇವಾಗ ನಾವು ಟೀಸರ್ ನೋಡಿದಾಗ ತುಂಬ ಕ್ರಿಯೇಟಿವ್ ಆಗಿ ಒಂದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ನೀವು ಒಬ್ಬರೇ ಮಾಡ್ತೀವಿ ಅಂತಂದರೆ ಆಗಲ್ಲ. ಸೊ ಆ ಥರ ಟೀಮ್ ಸಿಕ್ಕಿದೆ, ಒಂದು ಫೌಂಡೇಶನ್ ಚೆನ್ನಾಗಿ ಸಿಕ್ಕಿದೆ ಕಾರ್ತಿಕ್ ಅವ್ರಿಗೆ. ಅದಾದಮೇಲೆ ಇವಾಗ ಒಂದು ಒಳ್ಳೆ ಫ್ಯೂಚರ್ ಆಗಲಿ, ಒಂದು ಒಳ್ಳೆ ಜರ್ನಿ ಆಗಲಿ ಅನ್ನೋದು ನನ್ನ ಆಸೆ. ಸೊ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.